ಗಗನ ಸಿಂಧು ಶಿಡ್ಲಘಟ್ಟ ತಹಸೀಲ್ದಾರ್ ಮಾತಾಡ್ತಿದ್ದೀನಿ. 2025 ಇಯರ್ ನನಗೆ ತುಂಬ ಸ್ಪೆಷಲ್ ಇಯರ್. ಯಾಕಂದರೆ ಇದು ಫಸ್ಟ್ ಪೋಸ್ಟಿಂಗ್ ಆಗಿ ಶಿಡ್ಲಘಟ್ಟಾಗಿ ಬಂದು ಇಲ್ಲಿ ಬಂದಿರೋ ಎಕ್ಸ್ಪೀರಿಯನ್ಸಸ್ ಏನಾಗಲಿ, ಒಂದರಿಂದ ಒಂದು CM ಫಂಕ್ಷನ್ ಆಗಲಿ, ತಾಲೂಕು ಆಫೀಸ್ ಆಗಲಿ, ಪಬ್ಲಿಕ್ ಆಗಲಿ, ಎಲ್ಲ ಎಕ್ಸ್ಪೀರಿಯನ್ಸು ತುಂಬ ಅತ್ಯುತ್ತಮವಾಗಿತ್ತು. ಒಳ್ಳೆ ವರ್ಷ ಅಂತಲೇ ಹೇಳ್ಬೋದು 2025. ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ತುಂಬ ಸಂತೋಷವಾಗಿದ್ದೀನಿ. ಜನರಿಗೆ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸ್ಪಂದನೆಯಿಂದ ನನ್ನ ಜೊತೆಗಿದ್ದಿದ್ದೀರಾ ಮತ್ತು ತುಂಬ ಚೆನ್ನಾಗಾಗಿದೆ ಇಲ್ಲೆಲ್ಲ ಕೆಲಸಗಳು. ಸೊ 2026 ಮೇನ್ ಅಜೆಂಡಾ ಏನಿದೆ ಅಂದರೆ ರೈತರ ಕೆಲಸಗಳು ಏನೇನಿದೆ ನಮ್ಮ ತಾಲೂಕಲ್ಲಿ ಆನ್ ಪ್ರಯಾರಿಟಿ ಮಾಡಿಬಿಟ್ಟು, ಏನೋ ಬಂದ್ಬಿಟ್ಟು ಅಯ್ಯೋ ತಾಲೂಕು ಆಫೀಸ್ ಏನಪ್ಪ ಕೆಲಸಗಳಾಗಲ್ಲ ಆ ಥರ ಅಂತ ಹೋಗಿದ್ರೆ, ತಾಲೂಕು ಆಫೀಸಲ್ಲಿ ನಮ್ಮನ್ನು ಕೇಳೋರಿದ್ದಾರೆ, ಸ್ಪಂದನೆ ಇದ್ದಾರೆ, ಅಧಿಕಾರಿ ಇದ್ದಾರೆ. ನಮ್ದು ಏನಿದೆ ಕಷ್ಟ ಇವತ್ತಿಲ್ಲ ನಾಳೆ ಒಂದು 2 ದಿವಸ ತಡ ಆಗ್ಬೋದೇ ಹೊರತು ಅದಕ್ಕೇನಿದೆ ಪರಿಹಾರಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟು ಮಿಕ್ಕಿದ್ದು ಏನಾಗಬೇಕಂತ ಹೇಳಿ ಜನಸ್ನೇಹಿ ತಹಸೀಲ್ದಾರ್ ಆಗಿ ಇದ್ದಿ ನಾನು ಹೆಸರು ಮಾಡಿಬಿಟ್ಟು ಮತ್ತೆಲ್ಲ ಜನರಿಗೂ ಅದೇ ಹೆಸರಿಂದ ಉಳಿಸ್ಕೊಂಡು ಹೋಗ್ಬೇಕಂತ ಇಷ್ಟಪಡ್ತೀನಿ. ಮತ್ತು 2026 ಎಲ್ಲರಿಗೂ ಒಳ್ಳೆ ವರ್ಷವಾಗಿರಲಿ. ಅವ್ರದ್ದು ಏನೇನಿದೆ ಆಸೆಗಳೆಲ್ಲ ನೆರವೇರಿಸಿ 2026 ಒಂದು ಫುಲ್ಫಿಲ್ಲಿಂಗ್ ಇಯರ್ ಆಗಿರಲಿ. 2025 ಅದಾಗಬೇಕು ಇದಾಗಬೇಕಂತ ಅಂದ್ಕೊಂಡಿರ್ತೀವಿ, ಅವೆಲ್ಲ ವಿಷಯಗಳು ಪೂರ್ಣ ಆಗಿ 2026 ಫಲವತ್ತಾಗಿರಲಿ ಅಂತ ಹೇಳಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ವಿಶಸ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ಜನರಿಗೆ ನನ್ನ ವಂದನೆಗಳು. ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವವನ್ನು ನಾವು 2ನೇ ತಾರೀಕಿಂದ 7ನೇ ತಾರೀಕುವರೆಗೂ ಶಿಡ್ಲಘಟ್ಟ ತಾಲೂಕಲ್ಲಿ ಹಮ್ಮಿಕೊಂಡಿದ್ದೀವಿ. ಮತ್ತು ಅದರದ್ದು ಮೂಲ ಬ್ರಹ್ಮೋತ್ಸವ ರಥ ಯಾವುದಿದೆ 3ನೇ ತಾರೀಕಿಗೆ ಕಾರ್ಯ ಇದ್ದು 1:00 ಮಧ್ಯಾಹ್ನ ಎಲ್ಲ ಭಕ್ತಾದಿಗಳಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ವಿನಂತಿಸ್ತೇನೆ, ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು 3ನೇ ತಾರೀಕಿಗೆ ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾಗಿ ಬಶೆಟ್ಟಹಳ್ಳಿ ಹೋಬಳಿಯ ನಲ್ಲಾರ್ನಹಳ್ಳಿ ಗ್ರಾಮದಲ್ಲಿ ಇದು ಹಮ್ಮಿಕೊಂಡಿದ್ದೀವಿ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬರಬೇಕು. ರಾಮಲಿಂಗೇಶ್ವರ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ. ಇದು ಒಂದು ಹಿಲ್ ಟಾಪ್ ಮೇಲಿದೆ, ತುಂಬ ಚೆನ್ನಾಗಿದೆ. ಆ ಲ್ಯಾಂಡ್ಸ್ಕೇಪು ಮತ್ತು ಇದು ತುಂಬ ಚೆನ್ನಾಗಿದೆ. ವಾತಾವರಣನೇ ಶಿವಾನೇ ಮೇಲ್ಗಡೆ ಪರ್ವತದ ಮೇಲೆ ನೆಲೆಸಿರೋ ಥರ ವಾತಾವರಣದಲ್ಲಿರೋದ್ರಿಂದ ಎಲ್ಲ ಭಕ್ತಾದಿಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ರಥೋತ್ಸವನ ಅತಿ ಹೆಚ್ಚಾಗಿ ಚೆನ್ನಾಗಿ ಮಾಡಿ ಈ ಸಲ ತುಂಬ ಚೆನ್ನಾಗಾಗಿದೆ, ವಿಜೃಂಭಣೆಯಿಂದ ಆಚರಿಸ್ತಿದ್ದೀವಿ. ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಎಲ್ಲರೂ ಬಂದು ನಿಮ್ಮ ಬೇಡಿಕೆಗಳೇನೇನಿದೆ ದೇವರ ಕೃಪೆನ ಪಡ್ಕೊಂಡು ಹೋಗೋದಕ್ಕೆ ಆಶಿಸ್ತೀನಿ. ಮತ್ತು ನಾವೆಲ್ಲ ನಮ್ಮ ಮುಜರಾಯಿ ಇಲಾಖೆ ವತಿಯಿಂದ ಈ ಕಾರ್ಡ್ ಕೂಡ ಪ್ರಕಟಣೆ ಮಾಡಿ ಎಲ್ಲ ಭಕ್ತಾದಿಗಳಿಗೂ ತಲುಪಿಸಿದ್ದೀವಿ. ಎಲ್ಲ ಗ್ರಾಮಗಳಲ್ಲಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲೂ ಕೊಟ್ಟಿದ್ದೀವಿ ಇದನ್ನು. ಸೊ ಎಲ್ಲ ಜನರು ಬಂದು ದೇವರ ದರ್ಶನ ಪಡ್ಕೊಂಡು ಹೋಗೋದಕ್ಕೆ ಹೇಳಬೇಕಂತ ಇಷ್ಟಪಡ್ತೀನಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಥ್ಯಾಂಕ್ ಯು. ಜನಸಾಮಾನ್ಯ ಭಕ್ತರಿಗೂ ಮತ್ತು ದನಕರುಗಳು ಸೇರುತ್ತಾ? ಅದಕ್ಕೆ ಏನು ಒಂದು ಮೂಲ ಸೌಕರ್ಯಗಳನ್ನು ಒದಗಿಸಿದ್ದಾರೆ ಮೇಡಮ್? ಎಲ್ಲ ಮೂಲ ಸೌಕರ್ಯಗಳಿಗೆ ಯಾವ್ಯಾವ ಇಲಾಖೆ ಜೊತೆ ಸಂವಾದನೆ ಹೊಡಿಸ್ಬೇಕು ಎಲ್ಲ ಇಲಾಖೆಗಳ ಹತ್ರ ಮಾತಾಡಿದ್ದೀವಿ ನಾವು. ಸ್ವಚ್ಛತೆಗೆ ಇಒ ಅವ್ರಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದ್ರಿಂದ ಎಲ್ಲ ಸ್ವಚ್ಛತೆ ಕಾರ್ಯನ ವಹಿಸೋದಕ್ಕೆ ಹೇಳಿದ್ದೀವಿ ಅವ್ರಿಗೆ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಭಕ್ತಾದಿಗಳೇ ಟ್ರಾವೆಲ್ ಮಾಡೋದಕ್ಕೆ ಬಸ್ ವ್ಯವಸ್ಥೆ ಕೂಡ ಮಾಡಿಸಿದ್ದೀವಿ. ಈ ಸಲ KSRTC ಅವ್ರಿಗೂ ಬರೆದಿದ್ದೀವಿ. ಯಾಕಂದರೆ ತುಂಬ ಒಳಗಡೆ ಇರೋದ್ರಿಂದ ಬಸ್ ಕನೆಕ್ಟಿವಿಟಿ ತುಂಬ ಕಮ್ಮಿ ಇದೆ. ಸೊ ಅದ್ರದ್ದು ಒಂದು ವ್ಯವಸ್ಥೆ ಮಾಡಿದ್ದೀವಿ. ಸೊ ಜನರು ಬರೋದಕ್ಕೆ ಏನೇನು ಸೌಕರ್ಯಗಳು ಮತ್ತು ಸೌಲಭ್ಯಗಳು ಬೇಕು ಅದಕ್ಕೆ ನಾವೆಲ್ಲ ನಮ್ಮ ತಾಲೂಕು ವತಿಯಿಂದ ಎಲ್ಲ ಇಲಾಖೆಗಳು ಸೇರಿ ಒಟ್ಟಿಗೆ ಮಾಡ್ತಿದ್ದೀವಿ. ಸೊ ಎಲ್ಲ ಸಿದ್ಧತೆಗಳು ಪ್ರಗತಿಯಲ್ಲಿದೆ. ಮೇಡಮ್, ರಸ್ತೆ ಇರೋದ್ರಿಂದ ಹೆಚ್ಚು ಟ್ರಾಫಿಕ್ ಆಗುತ್ತೆ, ಅದಕ್ಕೇನಾದರೂ ಸಮಸ್ಯೆಗಳಿಲ್ಲ? ಪೊಲೀಸ್ ಸಿಬ್ಬಂದಿನ ಅಲ್ಲಿ ಡೆಪ್ಯೂಟ್ ಮಾಡಿರ್ತೀವಿ. ಸೊ ಪೊಲೀಸ್ ಸಿಬ್ಬಂದಿಗೂ ನಾವು ಮಾತಾಡ್ಬಿಟ್ಟು ಅಲ್ಲಿ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟು ಹೇಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಬೇಕಂತ ಹೇಳ್ಬಿಟ್ಟು ಅದನ್ನು ಒಂದು ಮಾತಾಡಿದ್ದೀವಿ. ಸೊ ಅದ್ರದ್ದು ವ್ಯವಸ್ಥೆನ ಮಾಡ್ತೀವಿ. ಮತ್ತು ಕಮಿಟಿದವರು ಎಲ್ಲರಿಗೂ ಹೇಳ್ಬಿಟ್ಟು ನಾವು ಮೇಲ್ಗಡೆನೂ ಆಗಲಿ ರಥೋತ್ಸವದಲ್ಲಿ ಏನೇ ಅಡೆತಡೆಗಳು ಬರ್ದಿರೋ ಥರ ಸುಗಮವಾಗಿ ಆಗೋದಕ್ಕೆ ನಮ್ಮ ಕಡೆಯಿಂದ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ಚಾರ್ಜ್ ಅದು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಒಂದು ಪಾರ್ಕಿಂಗ್ ಸ್ಲಾಟ್ ಅಂತ ಹೇಳ್ಬಿಟ್ಟು ಒಂದು ಕಡೆ ಮಾಡಬೇಕಾಗುತ್ತೆ. ಅದು ಮಿನಿಮಲಿಸ್ಟಿಕ್ ಆಗಿ ಏನಿದೆ ಪಾರ್ಕಿಂಗ್ ಚಾರ್ಜ್ ಒಂದು ಇರುತ್ತೆ, ಅದು ಪಂಚಾಯತಿ ವ್ಯಾಪ್ತಿದು. ಭಕ್ತಾದಿಗಳು ಬಂದ್ಬಿಟ್ಟು ದರ್ಶನ ಪಡ್ಕೊಂಡು ಕಂಟಿನ್ಯೂಸ್ ಆಗಿರುತ್ತೆ. ಸೊ ಎಲ್ಲರೂ 3ನೇ ತಾರೀಕು ಬರ್ದಿರೋರು ಮಿಕ್ಕಿದ ದಿವಸನೂ ಬಂದ್ಬಿಟ್ಟು ದೇವರ ದರ್ಶನ ಪಡ್ಕೊಂಡು ಹೋಗ್ಬೇಕು. ಬಟ್ 3ನೇ ತಾರೀಕಿಗೆ 1:00 ರಥೋತ್ಸವ ಇರೋದ್ರಿಂದ ಅತಿ ಹೆಚ್ಚಿನ ಜನಸಂಖ್ಯೆ ಆವಾಗ ಬರ್ಬೇಕಂತ ಎಷ್ಟು ಜನ ಸೇರಿದ್ದೀರಿ ತಾವು? ಕಡೆಯಿಂದ ಸುಮಾರು ನಾವೊಂದು 1000 ಜನ ಸೇರ್ತಾರಂತ ಅನ್ಕೊಂಡಿದೀವಿ. ಈಗ ಪಟ್ಟಿಯಲ್ಲಿ 10,000 ಟೈಮ್ಗೆ ಓಕೆ 10,000 ಜನ ಅಂತ ಅನ್ಕೊಂಡಿದೀವಿ ನಾವು. ಸುಮಾರು ಎಲ್ಲ ನಮ್ಮ ತಾಲೂಕು ಮಟ್ಟದಿಂದ ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರೇ ಸೇರಿದ್ರೆ 100 ಜನ ಆಗ್ತೀವಿ ನಾವೇನೇ ಇಲ್ಲಿ. ಮಾಧ್ಯಮ ಮಿತ್ರರು ಮತ್ತೆ ಎಲ್ಲರೂ ಜನ ಸೇರಿ ಒಂದು 10,000 ಜನ ಸೇರ್ತಾರೆ ಅಂತ ಅನ್ಕೊಂಡಿದೀವಿ ನಾವು. ಸೊ
ನೋಡೋಣ ಅದಕ್ಕೆ ಏನೇನು ವ್ಯವಸ್ಥೆಗಳಿದೆ ಮಾಡ್ತೀವಿ. ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಹೇಗಿದೆ ಆ ವ್ಯವಸ್ಥೆ ಅದನ್ನ ಮಾಡಿಬಿಟ್ಟು ಮತ್ತೆ ಸ್ಟಾಲ್ಸ್ ಕೂಡ ಹಾಕಿದ್ದೀವಿ. ಹರಾಜು ಪ್ರಕ್ರಿಯೆ ಒಂದು ನಡೆಸ್ಬಿಟ್ಟು ಮುಷರಾಯಿ ದೇವಸ್ಥಾನ ಆಗಿರೋದ್ರಿಂದ ಅದನ್ನು ಮಾಡಿದ್ದೀವಿ ನಾವು. ಕಮಿಟಿ ಅವ್ರು ಬೈರ ರೆಡ್ಡಿ ಅವರಲ್ಲ ಏನ್ ಮಾಡ್ಬೇಕು ಮೇಡಮ್ ಹರಾಜ್ ಪ್ರಕ್ರಿಯೆ ಇದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬೇಕು ಮೇಡಮ್ ನಮ್ಗೆ. ಲಾಸ್ಟ್ ಟೈಮ್ ಅಷ್ಟು ಜನ ಬಂದಿದ್ದಿಲ್ಲ ಮೇಡಮ್ ಅಂತ ಹೇಳಿದ್ದಾರೆ. ನಮ್ ಇವ್ರ ಪ್ರಚಾರದಿಂದ ಪಕ್ಕ ಜನ ಬಂದೇ ಬರ್ತಾರೆ. ನಮ್ಮ ನ್ಯೂಸ್ ಚಾನೆಲ್ ಅವರಿಂದ ಪಕ್ಕ ಬರ್ತಾರೆ ಅಲ್ವಾ ಅನಿಲ್? ಸರ್ಕಲ್ ಅವ್ರಿಗೆ ಒಂದು ಮಾಹಿತಿ ತಿಳಿಸಿದ್ದೀನಿ. ಸೊ ಪೊಲೀಸ್ ವ್ಯವಸ್ಥೆ ಏನಿದೆ ಪೊಲೀಸ್ ಬಂದು ಡೆಪ್ಯೂಟ್ ಮಾಡಿರ್ತೀವಿ ಅವ್ರು. ಯಾಕಂದ್ರೆ ಬ್ರಹ್ಮರಥೋತ್ಸವನೇ ತುಂಬಾ ಹೆಚ್ಚಿನ ಜನಸಂಖ್ಯೆ ಬಂದಾಗ ಪೊಲೀಸ್ ಅವ್ರು ಇರ್ತಾರೆ. ಆ ಥರ ಯಾವುದೇ ಘಟನೆಗಳು ಆಗಬಾರ್ದು. ಮತ್ತೆ ಜನಸಾಮಾನ್ಯರು ಅವರು ಅರಿವಲ್ಲಿ ಮತ್ತು ಅವ್ರ ಸೇಫ್ಟಿಯಲ್ಲಿ ಇರೋದು ಒಳ್ಳೇದು ಅಂತ ಅವ್ರಿಗೂ ಎಚ್ಚರಿಕೆ ನೀಡೋಕೆ ಇಷ್ಟಪಡ್ತೀನಿ. ನಾವು ಎಷ್ಟೇ ಸುರಕ್ಷತೆ ಅಂದರೂ ನಮ್ಮ ಎಚ್ಚರಿಕೆ ಮತ್ತು ನಮ್ದೇನಿದೆ ನಮ್ಮ ವಸ್ತುಗಳ ಸುರಕ್ಷತೆ ನಾವೇ ವಹಿಸಬೇಕು. ಬಟ್ ಆ ಥರ ಏನಾದರೂ ಅನ್ಟುವರ್ಡ್ ಇನ್ಸಿಡೆಂಟ್ಸ್ ಆದರೆ ಪೊಲೀಸ್ ಇರ್ತಾರೆ, ಜೊತೆಗೆ ಅಲ್ಲಿರ್ತಾರೆ. ಸೊ ಆ ಥರ ಯಾವುದೇ ಘಟನೆಗಳು ನಡೆಯೋಕ್ಕೆ ಅವಕಾಶ ಕೊಡಲ್ಲ ನಾವು ಅಂತ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ರಸ್ತೆದು ಒಂದು ಸ್ಯಾಂಕ್ಷನ್ ಬಂದಿದೆ ನಮಗೆ. ರಥೋತ್ಸವದ ಮುಂಚೆನೆ ಚಾಲನೆ ಆಗಬೇಕಿತ್ತು, ಬಟ್ ಅದ್ರ ರಥೋತ್ಸವ ಆದಮೇಲೆ ಇದಕ್ಕೆ ಚಾಲನೆ ಕೊಡ್ತೀವಿ. ಸೊ ಅದ್ರದ್ದು ಒಂದು ರೋಡ್ ವ್ಯವಸ್ಥೆ ಆದರೆ ಇನ್ನೂ ಜನರು ಬರೋದಕ್ಕೆ ಅನುಕೂಲಗಳು ತುಂಬ ಚೆನ್ನಾಗುತ್ತೆ ವ್ಯವಸ್ಥೆ. ಮತ್ತು ನಮ್ಮ ದೇವಸ್ಥಾನಗೆ ತುಂಬ ಜನ ಅತಿ ಹೆಚ್ಚಾಗಿ ಬಂದರೆ ನಮ್ದು ಏನಿದೆ ಬಶೆಟ್ಟಹಳ್ಳಿ ಹೋಬಳಿ ಏನಿದೆ ಎಲ್ಲ ಮಠದಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಬಶೆಟ್ಟಹಳ್ಳಿ ಹೋಬಳಿ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಇನ್ನೂ ಹಲವಾರು ದೇವಸ್ಥಾನಗಳಿದೆ. ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಅಂತ ಬಶೆಟ್ಟಹಳ್ಳಿ ಹೋಬಳಿಗೆ ಬೇಕಾಗಿದ್ದ ಕವರೇಜು ಮತ್ತು ಏನಿದೆ ಇವತ್ತು ಸಿಕ್ಕಿಲ್ಲ ನಮಗೆ. ಸೊ ಬಶೆಟ್ಟಹಳ್ಳಿ ಹೋಬಳಿಯಲ್ಲಿ ಅವೆಲ್ಲ ಏನಾಗುತ್ತೆ ಅಂತ ಇದಾಗುತ್ತೆ. ಏನ್ ಅಮರೇಂದ್ರ ಬನ್ನಿ ಇಲ್ಲಿ. ನಮ್ಮ ಅಂಗಡಿಯವರು ಮತ್ತೆ ಸ್ಟಾಲ್ಸ್ ಅವರು ಯಾರು ಮುಂದಕ್ಕೆ ಬಂದಿಲ್ಲ ಈ ಸಲ. ಇಲ್ಲ ಮೇಡಮ್ ನಾವ್ ಯಾರು ಬರಲ್ಲ ನಾವು ಹಾಕ್ಬೇಕು ಅಂತಿದ್ರು. ಸೊ ಅವ್ರಿಗೆ ಈ ಸಲ ಜನ ಹಿಂಗ್ ಬರ್ಬೇಕಂದ್ರೆ ನೆಕ್ಸ್ಟ್ ಹರಾಜ್ಗೆ ನಮ್ ತಾಲೂಕ್ ಆಫೀಸಲ್ಲಿ ಜನಸಂಖ್ಯೆ ತುಂಬಿರ್ಬೇಕು. ಆತರ ಇಷ್ಟು ಜನ ಬಂದಿದ್ದಾರೆ ಅಂತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.